ಆತ್ಮೀಯ ಎಲ್ಲ ಬುದ್ಧಿಜೀವಿಗಳೇ, ನಮ್ಮ ರಾಜ್ಯದಲ್ಲಿ 35ರಿಂದ 33 ಅಂಕಕ್ಕೆ SSLC ಅಂಕಗಳನ್ನ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನು ಇಳಿಸಿ ಡ್ರಾಫ್ಟ್ ನೋಟಿಫಿಕೇಶನ್ ಮಾಡಿದ್ದಾರೆ. ಒಂದನೇದು, ಆಂತರಿಕ ಅಂಕವನ್ನು ಪರಿಗಣಿಸಿ ತೇರ್ಗಡೆಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. 2, ಮೂರನೇದು, ನಾವು ಪ್ರಥಮ ಭಾಷೆ 100 ಅಂಕಕ್ಕೆ ಕೇಳ್ತಾ ಇದ್ದೇವೆ. ಏನು ತಪ್ಪು? ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋಂಥ ಮಗು ಇಬ್ಬರು ಮಕ್ಕಳಿದ್ರೆ ಒಂದು CBSEಗೋ ICSEಗೋ ಅಥವಾ ಇನ್ನೊಂದು ರಾಜ್ಯ ಪಠ್ಯಕ್ರಮಕ್ಕೆ ಹಾಕಿರ್ತಾರೆ. ಅಲ್ಲಿ ಮಗು ಕೇವಲ 13 ತೆಗೆದ್ರೆ ಪಾಸು, ನಮ್ಮ ಮಕ್ಕಳು 35 ತೆಗಿಬೇಕು. ಇದು ಸಾಮಾಜಿಕ ನ್ಯಾಯ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ನಮ್ಮ ಬುದ್ಧಿಜೀವಿಗಳು ಇದನ್ನ ವಿರೋಧಿಸ್ತಾರೆ. ಬಡವರ ಬಗ್ಗೆ, ಕನ್ನಡದ ಮಕ್ಕಳ ಬಗ್ಗೆ, ಕರ್ನಾಟಕದ ಜನತೆಯ ಮಕ್ಕಳ ಬಗ್ಗೆ ಚಿಂತಕರು. ನಾವು ವಿರೋಧಿಗಳು. ನಾವು ಅನ್ಯಾಯ ಮಾಡ್ತಾ ಇದ್ದೇವೆ. ಅಲ್ಲ ಸ್ವಾಮಿ, ಅಂಧ ಅಭಿಮಾನ ಬಿಟ್ಟು ನಾವು ನಮ್ಮ ಮಕ್ಕಳಿಗೆ ಏನು ನ್ಯಾಯ ಒದಗಿಸ್ತಾ ಇದ್ದೇವೆ? ಪಕ್ಕದ ಮನೆಯ ವಿದ್ಯಾರ್ಥಿ ಕೇಂದ್ರೀಯ ಪಠ್ಯಕ್ರಮ, ಮುರಾರ್ಜಿ ದೇಸಾಯಿ ಅಥವಾ ಸೆಂಟ್ರಲ್ ಸ್ಕೂಲಲ್ಲಿ ಒಂದು ನಿಯಮ, ನಮ್ಮ ಮನೆ ಪಕ್ಕದವನೇ, ನನ್ನ ಮನೆಯಲ್ಲಿ ಓದ್ತಾ ಇರ್ತಕ್ಕಂಥ ನನ್ನ ಮಗುಗೆ ರಾಜ್ಯ ಪಠ್ಯಕ್ರಮದಲ್ಲಿ ಓದುವಂಥ ಮಕ್ಕಳಿಗೆ, ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಇನ್ನೊಂದು ನ್ಯಾಯ. ಇದನ್ನು ಯಾವ ಕಾನೂನಡಿಯಲ್ಲಿ ಇದು ಒಪ್ಪುವಂಥದ್ದು? ಮಕ್ಕಳ ಹಕ್ಕು ಮಾತನಾಡ್ತಕ್ಕಂಥವ್ರು, ಮಕ್ಕಳ ಬಗ್ಗೆ ದೊಡ್ಡ ಧ್ವನಿಯನ್ನು ಎತ್ತತಕ್ಕಂಥವ್ರು ಇವತ್ತು ಇದು ಗುಣಮಟ್ಟದ ಬಗ್ಗೆ ಯೋಚನೆ ಮಾಡ್ತೀರಾ? ಎಂಥ ದುರಂತ! 33 ಮಾರ್ಕನ್ನ ಇಡೀ ದೇಶದಲ್ಲಿ ಎಲ್ಲ ಬೋರ್ಡ್ಗಳು ಕೊಡ್ತಾ ಇರ್ಬೇಕಾದ್ರೆ ನಮ್ಮ ಮಕ್ಕಳು ಮಾತ್ರ ಪ್ರಥಮ ಭಾಷೆಯಲ್ಲಿ 44 ತೆಗಿಬೇಕು. ಅದು ಒತ್ತಡದ ಶಿಕ್ಷಣ ಅಲ್ಲ. ಒತ್ತಡದ ಶಿಕ್ಷಣದ ಬಗ್ಗೆ ಮಾತಾಡೋರು ಇದು ಒತ್ತಡ ಆಗಲ್ಲ ಮಕ್ಕಳಿಗೆ. ಯಾರು ಇದನ್ನ ವಿರೋಧಿಸ್ತಾ ಇದ್ದಾರೆ, ನಿಮ್ಮ ಮನಸ್ಸಾಕ್ಷಿಗೆ ಕೇಳ್ಕೊಳ್ಳಿ. ನಿಮ್ಮ ಬಂಧು ಬಳಗ ಅಥವಾ ನಿಮ್ಮ ಹೊಟ್ಟೆಲ್ ಹುಟ್ಟಿರ್ತಕ್ಕಂಥ ಮಕ್ಕಳು ಅಥವಾ ನಿಮ್ಮ ಅಕ್ಕ, ಅಣ್ಣ, ತಮ್ಮ, ತಂಗಿ ಮಕ್ಕಳು ಯಾವ ಬೋರ್ಡಲ್ಲಿ ಓದ್ತಾ ಇದ್ದಾರೆ ಅಂತ. ಅನ್ಯ ಬೋರ್ಡಲ್ಲಿ ಓದ್ತಾ ಇರೋರೇ ಮಾತನಾಡ್ತಾ ಇರೋದು. ಹೊಟ್ಟೆ ಕಿಚ್ಚ? ರಾಜ್ಯದ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಸಮಾನ ಶಿಕ್ಷಣ ಸಿಗ್ತಾ ಇದೆ ಅಂತ ಹೊಟ್ಟೆ ಕಿಚ್ಚ ಅನ್ಯ ಬೋರ್ಡಲ್ಲಿ ಓದಿಸ್ತಾ ಇರೋರು? ಇಲ್ಲ ಅಂದ್ರೆ ಏನು ತಿಳ್ಕೊಳ್ಳಿ. ನಾವು ಸುಮ್ಮನೆ ಯಾವುದು ಬೇಡಿಕೆ ಇಡ್ತಾ ಇಲ್ಲ, ನಮ್ಮ ವೈಯಕ್ತಿಕ ಇಲ್ಲ. ಪ್ರತಿ ಒಂದು ಮಗುವಿನ ನ್ಯಾಯ, ಬಡವರಾಗಿರ್ಲಿ, ದಲಿತರಾಗಿರ್ಲಿ, ಕೂಲಿ ಕಾರ್ಮಿಕರ ಮಕ್ಕಳಾಗಿರ್ಲಿ, ಅವರೇನು ದುಡ್ಡು ಕೊಟ್ಟು ಲಕ್ಷ ಲಕ್ಷ ಕಟ್ಟಿಬಿಟ್ಟು ಪ್ರತಿಷ್ಠಿತ ಶಾಲೆಯಲ್ಲಿ 5 ಸಬ್ಜೆಕ್ಟ್ ಪಾಸ್ ಆದ್ರೆ ಪಾಸು, ಅಲ್ಲಿ ಗುಣಮಟ್ಟ ಕೇಳೋಂಥ ಯಾರಿಗೂ ಕನಿಷ್ಠ ಜ್ಞಾನ ಇಲ್ವಾ? ಮಾಧ್ಯಮ ಮಿತ್ರರು ಕೆಲವ್ರದ್ದು ಡಿಬೇಟ್ ನೋಡಿದೆ, ನಾಚಿಕೆ ಆಯ್ತು ನನಗೆ. ಇಷ್ಟು ದಡ್ಡತನನ ಅಂತ. ನಮ್ಮ ಮಕ್ಕಳು 33 ಕೊಟ್ಬಿಟ್ರೆ ಗುಣಮಟ್ಟ ಹೋಗ್ಬಿಡತ್ತಂತೆ. ಯಾಕೆ? ನಿಮ್ಮ ಮಕ್ಕಳು CBSE ICSE ಬೋರ್ಡಲ್ಲಿ ಓದ್ತಾ ಇರೋರಿಗೆ ಅದೇ 13 ಮಾರ್ಕ್ ತೆಗೆದು ಪಾಸ್ ಆಗ್ತಾರಲ್ಲ, ಅವಾಗ ಖುಷಿ ಆಗತ್ತಾ? ನಿಮ್ಮ ಮಕ್ಕಳು ಮಾತ್ರ ಗುಣಮಟ್ಟ ವಿದ್ಯಾ ಪಡೆದವರ? ಇದಕ್ಕೆ ಉತ್ತರ ಕೊಡಿ. ಕನ್ನಡ ಅಭಿಮಾನಿಗಳು ಅಂತ ಹೇಳಿ ನಾನು ಕನ್ನಡದವನೇ, ನನ್ನನ್ನ ಕೆಟ್ಟದಾಗಿ ನಾನು ದ್ರೋಹಿ ತರ ನೋಡ್ತಿರಲ್ಲ, ಸತ್ಯ ಮಾತಾಡಿ, ಸತ್ಯ ತಿಳ್ಕೊಳ್ಳಿ. ನಾನು ಕೂಡ ಹೋರಾಟ ಮಾಡಿ ಕನ್ನಡದ ನೆಲ, ಜಲ, ಸಂಸ್ಕಾರ, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಎಲ್ಲ ಗೋಕಾಕ್ ಚಳವಳಿ ಸಂದರ್ಭದಿಂದ, ನನ್ನ ಚಿಕ್ಕ ಹುಡುಗ ಅಲ್ಲ, 56 ವರ್ಷ ನನಗೆ. ನಿನ್ನೆ ಮೊನ್ನೆ ಬಂದವರೆಲ್ಲ ಮಾತನಾಡ್ತಾರೆ. ಅಭಿಮಾನ ಬೇರೆ, ನ್ಯಾಯ ಬೇರೆ. ನಮ್ಗೆ ಗೌರವ ಇದೆ. ಅನೇಕ ಹೋರಾಟಗಾರರಿದ್ದಾರೆ, ಅವರು ಕೂಡ ಅರ್ಥ ಮಾಡ್ಕೊತಾ ಇದ್ದಾರೆ. ನಾನು ಕೆಲವರ ಹತ್ರ ಮಾತನಾಡಿದ್ಮೇಲೆ ಹೌದಲ್ವಾ, ಅನ್ಯಾಯ ಆಗ್ತಾ ಇದೆ. ನನ್ನ ರಾಜ್ಯ ಪಠ್ಯಕ್ರಮ ಪ್ರಥಮ ಕನ್ನಡ ಇಟ್ಟಿರೋರು ನಾವು. ನನ್ನ ಮಕ್ಕಳಿಗೆ
ತಾರತಮ್ಯ ಆಗ್ತಾ ಇದೆ ಅನ್ನೋ ಧ್ವನಿ, ಅದೇ ಪಾಠಗಳು, ಅದೇ ಪತ್ರ ಬರವಣಿಗೆ, ಅದೇ ಎಲ್ಲ ಕಾನ್ಸೆಪ್ಟ್ ಅದೇ, ಅಷ್ಟೇ ಪ್ರಶ್ನೆಗಳು, ಅದೇ ಗದ್ಯ, ಅದೇ ಏನಾಗ್ತಾ ಇದೆ. ದ್ವಿತೀಯ ಭಾಷೆಗೆ ಅದೇ ಕಾನ್ಸೆಪ್ಟು, ಪ್ರಥಮ ಭಾಷೆಗೂ ಅದೇ ಕಾನ್ಸೆಪ್ಟು. ಅಂಕ ಕೊಡ್ತಕ್ಕಂಥದ್ರಲ್ಲಿ ಪಾಸ್ ಆಗೋದಿಕ್ಕೆ ಹಾಕಿರ್ತಕ್ಕಂಥ ಕಡಿವಾಣ ಇದೆಯಲ್ಲ 44, ಯಾವ ನ್ಯಾಯ ಸ್ವಾಮಿ? 44 ತೆಗಿಬೇಕು ಮಗು ಅಂದಾಗ ಅದು ಒತ್ತಡ ಆಗಲ್ವಾ? ಇತರ ಬೋರ್ಡ್ಗೆ ಯಾಕೆ ಹೋಗ್ತಾ ಇದ್ದಾರೆ? ಇನ್ನೊಂದು ಸತ್ಯ ಹೇಳ್ತೀನಿ, ನಮ್ಮ ಬಹುತೇಕ ಕನ್ನಡಿಗರ ಮಕ್ಕಳು ಇವತ್ತು ಅನ್ಯ ಪಠ್ಯಕ್ರಮಕ್ಕೆ ಹೋಗಿ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ನಮ್ಮ ನಾಡಿನ ಜಲ, ನೆಲ, ಸಂಸ್ಕಾರ, ಸಂಸ್ಕೃತಿ ಎಲ್ಲವನ್ನ ಬಿಂಬಿಸ್ತಕ್ಕಂಥ ಪಠ್ಯ. ಸಮಾಜ ವಿಜ್ಞಾನ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಇದನ್ನ ತೊರೆದು ಯಾರ್ಯಾರು ಮಾತನಾಡ್ತಾ ಇದ್ದಾರೆ ಅವರೆಲ್ಲರ ಮಕ್ಕಳು ಇವತ್ತು ಕೇಂದ್ರ ಪಠ್ಯಕ್ರಮಗಳಲ್ಲಿದ್ದಾರೆ ಬೇರೆ ಬೇರೆ ಹಂತದಲ್ಲಿ. ಅದನ್ನ ನ್ಯಾಯ ಅನ್ನೋದ? ನಾವು ಕನ್ನಡದವರಾಗಿ ನಮ್ಮ ಮಕ್ಕಳನ್ನ ಅನ್ಯ ಪಠ್ಯಕ್ರಮಕ್ಕೆ ಸೇರಿಸೋದು ಅವರ ಏಳಿಗೆಗಾಗಿ, ಅವರ ಮುಂದಿನ ಭವಿಷ್ಯಕ್ಕಾಗಿ. ಬಡವ್ರ ಮಕ್ಕಳು ಅವರಿಗೂ ಅದೇ ಪಾಠ ಇರೋದು. 6ರಿಂದ 10ನೇ ತರಗತಿ ಗಣಿತ, ವಿಜ್ಞಾನ ಎಲ್ಲ ಪಠ್ಯಕ್ರಮದಲ್ಲಿ ಅದೇ ಪಾಠ ಇದೆ. ಯಾಕೆ ತಾರತಮ್ಯ? ಯಾಕೆ ಅನ್ಯ ಬೋರ್ಡಿಗೆ ಹೋಗ್ತಾರೆ? ಅಲ್ಲಿ 5 ಸಬ್ಜೆಕ್ಟ್ ಪಾಸ್ ಆದ್ರೆ ಪಾಸು, 1 ಸಬ್ಜೆಕ್ಟ್ ಭಾಷೆ ನಿಮಗೆ ಲೈಫ್ ಸೇವಿಂಗ್ ಇರುತ್ತೆ. ಲೈಫ್ ಸೇವಿಂಗ್ 6 ಸಬ್ಜೆಕ್ಟು ಬರಿಬೇಕು ಅನ್ನೋ ಅಗತ್ಯ ಇಲ್ಲ. ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ 6 ಬರೀಲೇಬೇಕು, 6ರಲ್ಲೂ ಪಾಸ್ ಆಗಬೇಕು ರೀ. ಈ ಅನ್ಯಾಯದ ಬಗ್ಗೆ ನಮ್ಮ ಧ್ವನಿ, ನಮ್ಮ ಕನ್ನಡದ ಮಕ್ಕಳ ಬಗ್ಗೆ ನಮ್ಮ ಧ್ವನಿ, ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಏನು ನಮ್ಮ ನಾಗರಿಕರಿದ್ದಾರಲ್ಲ ಅವರ ಪರ ನಮ್ಮ ಧ್ವನಿ, ಆ ಮಕ್ಕಳು ಮುಂದಿನ ಭವಿಷ್ಯ ಅವರ ಪರ ನಮ್ಮ ಧ್ವನಿ. ಯಾರೋ ವೈಯಕ್ತಿಕವಾಗಿ ಅಲ್ಪ ತಿಳ್ಕೊಂಡು ಮಾತನಾಡೋದಿಕ್ಕಲ್ಲ. ಆಮೇಲೆ ನಾವು ಯಾರಿಗೂ ಟೀಕೆ ಮಾಡಲ್ಲ. ನೀವು ಟೀಕೆ ಮಾಡಿ, ನೀವು ಹೀಯಾಳಿಸಿ, ಕೆಟ್ಟದಾಗ ಬೈರಿ. ನೀವು ಅಪ್ಪ ಅಮ್ಮನಿಗೆ ಹುಟ್ಟಿರ್ತಕ್ಕಂಥದ್ದು, ಅದೇ ಜಾಗದಲ್ಲಿ ಹುಟ್ಟಿರ್ತಕ್ಕಂಥದ್ದು. ನಮ್ಮ ತಾಯಿನ ಬೈಕೊಂಡ್ರೆ ಅಥವಾ ಇನ್ನೊಬ್ಬರ ತಾಯಿನ ಬೈಕೊಂಡ್ರೆ ನಾವೆಲ್ಲ ಸಂಸ್ಕಾರ ಇರ್ತಕ್ಕಂಥವ್ರು. ನಾನು ಅದ್ರ ಬಗ್ಗೆ ಹೆಚ್ಚು ಮಾತನಾಡಲ್ಲ. ನಾನು ಯಾರೋ ತಮಿಳಿಗ ಇರ್ಬೋದು, ಇಲ್ಲ ಏನೋ ದೊಡ್ಡ ಶಿಕ್ಷಣ ಸಂಸ್ಥೆಗಳಿಗೂ ನಾನು ಒಂದು ರೀತಿ ಉಲ್ಟಾನೇ. ನನಗೆ ದೊಡ್ಡದು ಚಿಕ್ಕದು ಇಲ್ಲ. ನಾವು ರಾಜ್ಯ ಪಠ್ಯಕ್ರಮ, ರಾಯಚೂರು, ಬೀದರು, ಗುಲ್ಬರ್ಗ, ಮಾನ್ವಿ ಈ ಕಡೆ ತಗೊಳ್ಳಿ, ಆ ಭಾಗದಿಂದ ಹಿಡಿದು ಈ ಭಾಗದ ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಬೆಳ್ತಂಗಡಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಎಲ್ಲ ಕಡೆ ರಾಜ್ಯ ಪಠ್ಯಕ್ರಮದ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಆ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ತಾರತಮ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ದಯಮಾಡಿ ಅರ್ಥ ಆದರೆ ಬೆಂಬಲಿಸಿ. ಜೊತೆಗೆ ಬೆಂಬಲಿಸುವಂತ ಮುಂಚೆ ನೀವೇನಾರ ಬೈಕಂಬೇಕು, ಇದನ್ನು ವಿರೋಧಿಸಬೇಕು ಅನ್ನೋದಾದ್ರೆ ನಿಮ್ಮ ಮಕ್ಕಳನ್ನ ಯಾವ ಪಠ್ಯಕ್ರಮಕ್ಕೆ, ನಿಮ್ಮ ಬಂಧು ಬಳಗ, ನಿಮ್ಮ ಅಣ್ಣ, ಅಕ್ಕ, ತಮ್ಮ, ತಂಗಿ ಮಕ್ಕಳನ್ನ ಯಾವ್ದಕ್ಕೆ ಸೇರಿಸಿದರೆ ಅವರನ್ನ ಫಸ್ಟ್ ರಾಜ್ಯ ಪಠ್ಯಕ್ರಮಕ್ಕೆ ಸೇರಿಸುವಂತ ಒಂದು ಪ್ರಯತ್ನ ಮಾಡಿ. ಆಮೇಲೆ ಬನ್ನಿ ಬೇರೆಯವರಿಗೆ ನ್ಯಾಯ ಕೊಡಿಸೋದಿಕ್ಕೆ. ಯಾಕೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಮಕ್ಕಳು ಕನ್ನಡವನ್ನ ಕಲಿತಾ ಇಲ್ವಾ? ಅವರು ಇಂಗ್ಲಿಷ್ ಕಲಿತಾ ಇಲ್ವಾ? ಅವರ ಮಾತೃಭಾಷೆ ಕಲಿತಾ ಇಲ್ವಾ? ಎಲ್ಲವನ್ನು ಕಲಿತಾ ಇದ್ದಾರೆ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿದೆ. ಆದರೆ ಅವರಿಗೆ ಸಾಮಾಜಿಕ ನ್ಯಾಯ, ನಿಮ್ಮ ಅಣ್ಣನ ಮಕ್ಕಳು ಒಂದ್ ಕಡೆ ಸೇರಿ ಅವ್ರ 5 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿ 13 ತೆಗೆದುಕೊಂಡು ಇಂಟರ್ನಲ್ ಕನ್ಸಿಡರ್ ಮಾಡಿ ಪಾಸ್ ಆದಾಗ ಅವರು ಸಂಭ್ರಮ ಆಚರಿಸ್ತಾರೆ. ನಿಮ್ಮ ಮಗು 44 ತೆಗೆಯೋ ಜಾಗದಲ್ಲಿ 43 ತೆಗೆದು ಬಿಟ್ರೆ, 41 ತೆಗೆದ್ರೆ ಅವನು ಫೇಲ್ ಆಗ್ತಾನೆ ಅಂದ್ರೆ ಯಾವ ನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ದೀರಾ? ಮಾಧ್ಯಮದವರಾಗ್ಲಿ ಅಥವಾ
ಇಷ್ಟೇ. ಹಾಗಾಗಿ ಇದು ನೋವಿನ ಮಾತು, ಸತ್ಯದ ಮಾತು. ಸತ್ಯ ಕೈ ಇರುತ್ತೆ. ಸತ್ಯ ಅರ್ಥ ಮಾಡ್ಕೊಳೋದಕ್ಕೆ ತಾಳ್ಮೆ, ಮನಸ್ಥಿತಿ, ಇಚ್ಛಾಶಕ್ತಿ ಮತ್ತೆ ಸ್ವಲ್ಪ ಜ್ಞಾನ ಇದ್ರೆ ಖಂಡಿತವಾಗ್ಲು ನಾವ್ಯಾರು ಕೂಡ ದುರಾಭಿಮಾನಿಗಳಲ್ಲ. ನಾವು ನಿಮ್ಮಷ್ಟೇ ಭಾಷೆ ಅಂತ ಬಂದ್ರೆ ನಮ್ಮ ಅಸ್ತಿತ್ವಗಳು ಬಂದಾಗ ನಾವೆಲ್ಲರೂ ಕೂಡ ಬೇರೆ ಲೆವೆಲಲ್ಲೇ ಹೋರಾಟ ಮಾಡಿರೋರು ಆಯ್ತಾ. ನಾನು ಯಶವಂತಪುರದಲ್ಲೇ ಇದೇ ಬೆಂಗಳೂರಲ್ಲಿ 50 ವರ್ಷಗಳ ಕಾಲ ಬೆಳೆದು ಬಂದಿರೋನು. ಯಶವಂತಪುರ, ಮತ್ತಿಕೆರೆ ಸುತ್ತಮುತ್ತನೇ ನಾವು ಹಾರಾಡ್ಕೊಂಡೇ ಬಂದವರು. ನ್ಯಾಯವನ್ನ ಕೇಳ್ತಾ ಇದ್ದೇವೆ. ಅರ್ಥ ಆಯ್ತಲ್ಲ? ಹಾಗಾಗಿ ಇದು ಇಂಥವರಿಗೆ ಅಂಥವರಿಗೆ ಅಂತಲ್ಲ, ಸಾಮಾನ್ಯವಾಗಿ ತಿಳುವಳಿಕೆ ಸಮಾಜದಲ್ಲಿ ಬುದ್ಧಿಜೀವಿಗಳು, ನೀವ್ಯಾರು ದಡ್ರಲ್ಲ, ನೀವೆಲ್ಲ ಬುದ್ಧಿವಂತರೆ. ನಿಮ್ಮ ಮನಸ್ಸಾಕ್ಷಿ ಕೇಳ್ಕೊಳ್ಳಿ, ನೀವು ಮಾತನಾಡ್ತಾ ಇರತಕ್ಕಂಥದ್ದು ನ್ಯಾಯಯುತವಾಗಿದೆಯಾ, ಅಥವಾ ಮಕ್ಕಳಿಗೆ ನ್ಯಾಯ ಸಿಗ್ತಾ ಇದೆಯಾ, ಸಮಾನ ನ್ಯಾಯ ಸಿಗ್ತಾ ಇದೆಯಾ, ಅವರಿಗೊಂದು ಹಕ್ಕು ಅನ್ನೋದಿದೆಯಲ್ಲ, ಆ ವಿಷಯಕ್ಕೆ ಮಾತ್ರ ಪೂರಕವಾಗಿ ಯೋಚನೆ ಮಾಡಿದ್ರೆ ನೀವು ಕೂಡ ಈ ಒಂದು ವ್ಯವಸ್ಥೆಯನ್ನ, ನಿಮ್ಮ ಮನಸ್ಸು, ನಿಮ್ಮ ಇಚ್ಛಾಶಕ್ತಿ, ನಿಮ್ಮ ಬೇಡಿಕೆ ಬದಲಾಗತ್ತೆ ಅಂತ ಆಶಿಸ್ತೇನೆ. ಧನ್ಯವಾದಗಳು. ಶುಭ ದಿನ.